ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಅಗ್ನಿಹೋತ್ರರ ಬಳಿ, ಇನ್ನೊಬ್ಬರ ಮನೆಗೆ, ಪುಣ್ಯಕ್ಷೇತ್ರಕ್ಕೆ, ಗರ್ಭಿಣಿಯ ಹತ್ತಿರ, ವೃದ್ಧನ ಬಳಿ, ಮಗುವಿನ ಬಳಿ, ಆಳುವ ರಾಜನ ಮುಂದೆ, ದೇವರ ಬಳಿ ಮತ್ತು ಗುರುವಿನ ಬಳಿ ಬರಿದಾದ ಹಸ್ತದಲ್ಲಿ ಹೋಗಬಾರದೆಂದು ಹಿರಿಯರು ತಿಳಿಸುತ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಎಲ್ಲೇ ಹೋದರೂ ನಾವು ಬರೀ ಕೈಲಿ ಹೋಗಬಾರ್ದು. ಏನಾರೋ ಒಂದು ಗುರುದಕ್ಷಿಣೆಯನ್ನು ಆಗಲಿ, ಏನಾರೋ ಒಂದು ಮಗು ಕೈಲಿಗೆ ಏನಾರೋ ಒಂದು ಬಿಸ್ಕೆಟು, ಒಂದು ಚಾಕ್ಲೇಟು, ಒಂದು ಹಣ್ಣು, ಒಂದು ಹೂವು ತೊಗೊಂಡು ಹೋಗಬೇಕು ಅಂತ ಹಿರಿಯರು ತಿಳಿಸಿದ್ದಾರೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಇವತ್ತು ಮಂಗಳಗೌರಿ ವ್ರತ ಇದೆ. ಅದರಿಂದ ಶ್ರಾವಣ ಮಾಸ ಆಗಿದ್ದರಿಂದ ಮಂಗಳಗೌರಿ ವ್ರತ ಕಥೆನ ತಿಳ್ಕೊಳ್ಳೋಣ. ಪೂರ್ವಕಾಲದಲ್ಲಿ ದ್ರುಪದ ಪುತ್ರಿಯಾದ ದ್ರೌಪದಿಯು ತನ್ನ ಮನೆಯ ಕೆಲಸಗಳನ್ನು ಪತಿ ಶುಶ್ರೂಷೆಯನ್ನು ಮುಗಿಸಿಕೊಂಡವಳಾಗಿ ಸ್ವಸ್ಥ ಮನಸ್ಸಿನಿಂದ ಕೂಡಿ ಸಕಲ ಕಲಾಪ್ರವೀಣರಾದ ಸೂತ ಪುರಾಣಿಕರನ್ನು ಕಂಡು ಅವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ, ಮಹನೀಯರೇ, ತಮ್ಮಿಂದ ನಾನು ಅನೇಕ ವ್ರತಗಳನ್ನು ಕೇಳಿದ್ದಾಯಿತು. ಈಗ ನಾನು ಮಂಗಳಕರವಾದ ಮಂಗಳಗೌರಿ ವ್ರತವನ್ನು ಮತ್ತು ಅದನ್ನಾಚರಿಸುವ ವಿಧಿಯನ್ನು ಕೇಳಲು ಅಪೇಕ್ಷಿಸುತ್ತಿರುವೆನು. ನನಗೆ ಈ ವ್ರತವಿಧಾನವನ್ನು ತಿಳಿಸಿ ಹುತಾರ್ಥಳನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸಿದಳು. ಆಗ ಸುತ ಪುರಾಣಿಕರು ದ್ರೌಪದಿಯನ್ನು ಕುರಿತು ಹೇಳುತ್ತಾರೆ: ಕೇಳು ದ್ರುಪದ ನಂದಿನಿ, ನೀನು ಕೇಳುತ್ತಿರುವ ಈ ಮಂಗಳಗೌರಿ ವ್ರತವು ಉತ್ತಮೋತ್ತಮ ಪುಣ್ಯಫಲವೂ ಆದದ್ದು. ಈ ವ್ರತದಿಂದ ಪತಿಗೆ ಆಯಸ್ಸು ವೃದ್ಧಿಯಾಗುತ್ತದೆ, ಕೀರ್ತಿಯೂ ಉಂಟಾಗುತ್ತದೆ. ಈ ರೀತಿಯಾದ ಮಂಗಳಗೌರಿ ವ್ರತವನ್ನು ಹಿಂದೆ ಷಣ್ಮುಖನು ನಂದಿಕೇಶ್ವರನಿಗೆ ಹೇಳಿದನು. ಅದನ್ನೇ ಈಗ ನಾನು ನಿನಗೆ ಹೇಳುತ್ತೇನೆ, ಕೇಳು. ಹಿಂದೆ ಕೃತಯುಗದಲ್ಲಿ ಧನಧಾನ್ಯ ಸಮೃದ್ಧಿಯಿಂದ ಕೂಡಿ ಈಶ್ವರಾರಾಧನೆಯನ್ನು ಮಾಡುತ್ತಲಿದ್ದ ಸುಮಂತನೆಂಬ ಒಬ್ಬ ಬ್ರಾಹ್ಮಣನಿದ್ದನು. ಕೆಲವು ದಿನಗಳನ್ನು ಕಳೆಯುತ್ತಿದ್ದಳು. ಒಂದು ದಿನ ಭಿಕ್ಷಾರ್ಥಿಯಾಗಿ ಒಬ್ಬ ಯೋಗಿನಿಯು ಅಲ್ಲಿಗೆ ಬಂದಳು. ಆ ಬ್ರಾಹ್ಮಣನಿಗೆ ಧನವತಿ ಎಂಬ ಹೆಂಡತಿ ಇದ್ದಳು. ಭಿಕ್ಷವನ್ನು ಹಾಕುವುದಕ್ಕಾಗಿ ಯೋಗಿನಿಯ ಬಳಿಗೆ ಧನವತಿಯು ಬಂದಳು. ಈಕೆಯು ಅಪುತ್ರವಂತಳೆಂದು ತಿಳಿದು ಆ ಯೋಗಿನಿಯು ಭಿಕ್ಷವನ್ನು ತೆಗೆದುಕೊಳ್ಳದೆ ಪಾತ್ರೆಯನ್ನು ಆಚೆಗೆ ಎಸೆದು ಹೊರಟು ಹೋದಳು. ಈ ವಿಚಾರವನ್ನು ಧನವತಿಯು ತನ್ನ ಗಂಡನಿಗೆ ಹೇಳಿದಳು. ಸುಮಂತನಿಗೆ ಬಹಳ ವ್ಯಸನ ಉಂಟಾಗಿ ತನ್ನ ಹೆಂಡತಿಯೊಂದಿಗೆ ತಾನು ತಪಸ್ಸಿಗೆ ಹೋಗಿ ಬರುವನೆಂದು ತಿಳಿಸಿ ದೇವಾಲಯಕ್ಕೆ ಹೋಗಿ ಆತ ಜಿತಮನಸ್ಕನಾಗಿ ಅನ್ನಹಾರವನ್ನು ಬಿಟ್ಟು ಪ್ರಾಣಾಧಾರಣೆಯನ್ನು ಮಾಡಿಕೊಂಡು ಉಗ್ರತರವಾದ ತಪಸ್ಸಿನಿಂದ 21 ದಿನಗಳಿಗೆ ಕಳೆದನು. ಪುತ್ರಪೇಕ್ಷೆಯಿಂದ ಕಷ್ಟಪಡುತ್ತಲಿರುವ ಈ ಬ್ರಾಹ್ಮಣನನ್ನು ನೋಡಿ ದೇವಿಯು ಕನಿಕರದಿಂದ ಸುಮಂತನಿಗೆ ಪ್ರತ್ಯಕ್ಷಳಾಗಿ, ಅಯ್ಯ ಬ್ರಾಹ್ಮಣೋತ್ತಮರ, ನಿನಗೆ ಒಬ್ಬ ಮಗನಾಗುವಂತೆ ನಾನು ವರವನ್ನು ಕೊಟ್ಟಿರುತ್ತೇನೆ. ಅವನಿಗೆ 16 ವರ್ಷ ಮಾತ್ರ ಆಯಸ್ಸು. ಈ ದೇವಾಲಯದ ಮುಂದುಗಡೆ ಒಂದು ಮಾವಿನ ಮರವಿದೆ. ಅದರಲ್ಲಿ ಬಿಟ್ಟಿರತಕ್ಕ ಒಂದು ಹಣ್ಣನ್ನು ತೆಗೆದುಕೊಂಡು ಹೋಗಿ ನಿನ್ನ ಹೆಂಡತಿಗೆ ಕೊಡು. ಅದನ್ನು ತಿಂದಲ್ಲಿ ಆಕೆಗೆ ಒಂದು ಗಂಡು ಮಗುವು ಆಗುತ್ತದೆ ಎಂದು ಹೇಳಿ ಅಂತರ್ಧಾನಲಾಗಲು ಸುಮಂತನು ಹಾಗೆಯೇ ಮಾಡಿದನು. ದೇವಿ ಪ್ರಸಾದವಾದ ಈ ಮಾವಿನ ಹಣ್ಣನ್ನು ತಿಂದ ಕೂಡಲೇ ಧನವತಿಯು ಗರ್ಭವನ್ನು ಧರಿಸಿದಳು. ನವಮಾಸಗಳು ಕಳೆದ ಕೂಡಲೇ ತೇಜೋವಂತನಾಗಿಯೂ ರೂಪವಂತನಾಗಿಯೂ ಇರುವ ಮಗನನ್ನು ಎತ್ತಳು. ಆಗ ಸುಮಂತನ ಆನಂದಕ್ಕೆ ಪಾರವೇ ಇಲ್ಲ. ಪುತ್ರನಿಗೆ ಜಾತಕರ್ಮ ನಾಮಕರಣಾದಿಗಳ ಸಂಸ್ಕಾರಗಳನ್ನೆಲ್ಲ ಯಥಾವಿಧಿಯಾಗಿ ಮಾಡಿ 8ನೇ ವರ್ಷ ಉಪನಯನವನ್ನೂ ಮಾಡಿದನು. ಆ ಬಳಿಕ ಇವನನ್ನು ಸಕಲ ವಿದ್ಯಾಪ್ರವೀಣನಾಗಿ ಮಾಡಿದನು. ಹೀಗೆಯೇ ಕೆಲವು ಕಾಲ ಕಳೆಯಿತು. ಒಂದಾದೊಂದು ದಿನ ಧನವತಿಯು ಪತಿಯಾದ ಸುಮಂತನನ್ನು ಕುರಿತು ಇಂತೆಂದಳು: ಪತಿಯೇ ಕೇಳು ಅಂತ ಹೇಳ್ತಾಳೆ. ಏನು ಹೇಳ್ತಾಳೆ? ನಮ್ಮ ಕುಮಾರನು ಈಗ ಸಕಲ ಸದ್ಗುಣ ಸಂಪನ್ನ ವಯಸ್ಕನೂ ಆಗಿರುತ್ತಾನೆ. ಆದ್ದರಿಂದ ವಿವಾಹವನ್ನು ಮಾಡಬೇಕಾದದ್ದು ಯುಕ್ತವೆಂದು ನುಡಿದಳು. ಅದಕ್ಕೆ ಸುಮಂತನು ಹೇಳುತ್ತಾನೆ: ಪ್ರಿಯೇ ಕೇಳು, ಈ ನಮ್ಮ ಕುಮಾರನು ಮೊದಲು ಕಾಶಿಯಾತ್ರೆಯನ್ನು ಮಾಡಿಕೊಂಡು ಬರಲಿ, ಅನಂತರ ವಿವಾಹವನ್ನು ಮಾಡೋಣವೆಂದು ಹೇಳಿ ತನ್ನ ಭಾವ ಮೈದುನನ ಜೊತೆಯಲ್ಲಿ ಕಾಶಿ ಕ್ಷೇತ್ರಕ್ಕೆ ಕಳಿಸಿದನು. ಬಳಿಕ ಅವರಿರುವರು ಹೊರಟು ಅನೇಕ ಗಿರಿದುರ್ಗ ನಗರಗಳನ್ನು ದಾಟಿಕೊಂಡು ಬರುತ್ತಿದ್ದರು. ಇರುವಾಗ ದಾರಿಯಲ್ಲಿ ಸಿಕ್ಕಿದ ಒಂದಾನೊಂದು ಪಟ್ಟಣದ ಬಳಿಗೆ ಬಂದರು. ಆ ನಗರದ ಮುಂದುಗಡೆಯಲ್ಲಿ ಒಂದು ಮನೋಹರವಾದ ಉದ್ಯಾನವಿತ್ತು. ಅಲ್ಲಿಗೆ ಅನೇಕ ಕನ್ನಿಕೆಯರು ಕ್ರೀಡಾರ್ಥವಾಗಿ ಬಂದು ನೆರೆದಿದ್ದರು. ಇವರಿಬ್ಬರು ಆ ಕನ್ನಿಕೆಯನ್ನು ನೋಡಿದರು. ಆ ಕನ್ನಿಕೆಯಲ್ಲಿ ಪರಸ್ಪರ ಮನಸ್ತಾಪ ಉಂಟಾಗಿ ಒಬ್ಬಳು ಮತ್ತೊಬ್ಬರನ್ನು ವಿಧವೆ ಎಂದು ಬೈದಳು. ಆಗ ಮತ್ತೊಬ್ಬನು ಹೇಳುತ್ತಾಳೆ: ಎಲ್ಲೋ ದೂರ್ತಳೆ, ನೀನು ನನ್ನನ್ನು ವಿಧವೆ ಎಂದು ಕರೆದಿರುವೆ. ಏನಾಯಿತು? ನಮ್ಮ ತಾಯಿಯು ಅತ್ಯುತ್ತಮವಾದ ಮಂಗಳಗೌರಿ ವ್ರತವನ್ನು ಅಲ್ಲೇ ಆಚರಿಸಿದ್ದಾಳೆ. ಯಾರು ಈ ಪೂರ್ವಕಾಲದಲ್ಲಿ
ದೀಪಗಳ ಹೊಗೆಯನ್ನು ಮೂಸಿ ನೋಡುತ್ತಾರೆಯೋ ಅವರಿಗೆ ಎಂದೆಂದಿಗೂ ವೈದವ್ಯವೂ ಬರಲಾರದು. ಹೀಗಿರುವಾಗ ನೀನು ನನ್ನನ್ನು ವಿಧಿವೆ ಎಂದು ಮಾತ್ರಕ್ಕೆ ನನಗೇನು ಆಗಲಾರದು ಎಂದು ನುಡಿದಳು. ಆ ಕುವರನ ಸೋದರ ಮಾವನು ಈ ಮಾತನ್ನು ಕೇಳಿ ಕೂಡಲೇ ಕನ್ನಿಕೆಯ ಈ ನಮ್ಮ ಸೋದರಳಿಯನಿಗೆ ಅನುರೂಪಳಾದ ಕನ್ನಿಕೆ ಎಂದು ಮನದೋಳು ನಿಶ್ಚಯಿಸಿ ಆ ಬಾಲಿಕೆ ಮನೆಗೆ ಹೋಗಿ ಆ ರಾತ್ರಿಯನ್ನು ಕಳೆದರು. ಆ ಕನ್ಯೆಯ ತಂದೆಯಾದರೂ ಆ ಮರುದಿನವೇ ತನ್ನ ಕುಮಾರಿಗೆ ಮದುವೆಯನ್ನು ಮಾಡಬೇಕೆಂದು ವರಾನ್ವೇಷಣೆಯನ್ನು ಮಾಡಲು ಉದ್ಯುಕ್ತನಾದನು. ಯಜಮಾನನು ಅಕಸ್ಮಾತ್ತಾಗಿ ತಮ್ಮ ಮನೆಗೆ ಬಂದಿರತಕ್ಕ ಈ ಬಾಲಕನನ್ನು ಕಂಡು ಈ ಬಾಲಕನೇ ನಮ್ಮ ಕುಮಾರಿಗೆ ಅನುರೂಪವಾದ ವರ ಎಂದು ಭಾವಿಸಿ ಈ ವರನಿಗೆ ತನ್ನ ಬಾಲಿಯನ್ನು ಕೊಟ್ಟು ಮದುವೆ ಮಾಡುವಂತೆ ನಿಶ್ಚಯಿಸಿಕೊಂಡು ವರನಿಗೆ ಬಂಗಳ ಸ್ನಾನವನ್ನು ಮಾಡಿಸಿದನು. ಬಳಿಕ ನಾಂದಿ ಗ್ರಹ ಕಟ್ಲೆಗಳನ್ನು ನೆರವೇರಿಸಿದರು. ಆ ಕಾಲಕ್ಕೆ ಈ ಬಾಲಕಿಗೆ ಸ್ವಲ್ಪ ಜ್ವರವೂ ಕಾಣಿಸಿಕೊಂಡಿತು. ಈ ವಿಚಾರವನ್ನು ವರನ ಸೋದರಮಾವನು ಬಂದು ಆ ಕನ್ಯಾಮಣಿಯ ತಾಯಿಗೆ ತಿಳಿಸಿದನು. ಆ ಕನ್ಯೆಯ ಮಂಗಳಗೌರಿಯನ್ನು ಪ್ರಾರ್ಥಿಸಿದಳು. ಕೂಡಲೇ ಈ ಬಾಲಕನಿಗೆ ಜ್ವರವು ನಿಂತು ಹೋಯಿತು. ಯಜಮಾನನ ಮನಸ್ಸಿಗೆ ಆನಂದವಾಯಿತು. ಅನಂತರ ವಧುವರರಿಗೆ ಯಥಾವಿಧಿಯಾಗಿ ಪಾಣಿಗ್ರಹಣವನ್ನು ಮಾಡಿಸಿದನು. ಈ ದಂಪತಿಗಳು ನಿರಾಹಾರಿಗಳಾಗಿರುವಲ್ಲಿ ಆ ಕನ್ಯೆಯು ತನ್ನ ತಾಯಿಯನ್ನು ಕುರಿತು, ಅಮ್ಮ, ನನಗೆ ಬಹಳ ಹಸಿವಾಗುತ್ತಿದೆ, ಆಹಾರವನ್ನು ಕೊಡಬೇಕು ಎಂದು ಪ್ರಾರ್ಥಿಸಿದಳು. ಆಗ ತಾಯಿಯು ಗೋಧಿಯ ಹಿಟ್ಟಿನಿಂದ ಮಾಡಿದ ಗೌರಿ ಪ್ರಸಾದ 16 ಲಡ್ಡುಕೆಗಳನ್ನು ಮಗಳಿಗೆ ತಿನ್ನುವುದಕ್ಕೆ ಕೊಟ್ಟಳು. ದಂಪತಿಗಳಿರುವರು ಇವುಗಳನ್ನು ಭಕ್ಷಿಸಿದರು. ಆಗ ವರನ ಕೈಯಲ್ಲಿದ್ದ ಉಂಗುರವನ್ನು ವಧುವಿನ ಕೈಗೂ ವಧುವಿನ ಕೈಯಲ್ಲಿದ್ದ ಉಂಗುರವನ್ನು ವರನ ಕೈಯಲ್ಲಿಯೂ ಹಾಕಿದರು. ಆ ಉಂಗುರವನ್ನು ಆ ಪಾತ್ರೆಯನ್ನು ಗುಟ್ಟಾದ ಒಂದು ಸ್ಥಳದಲ್ಲಿಟ್ಟು ತಾನು ನಿದ್ರಿಸಿದನು. ಆ ಬಾಲಿಯು ನಿದ್ರೆ ಮಾಡಿದಳು. ಈ ರಾತ್ರಿ ಕಳೆದು ಬೆಳಗಾಗುವುದಕ್ಕೆ ಮುಂಚೆಯೇ ಈ ವರನು ಅವನ ಸೋದರ ಮಾವನು ಸಹ ಮನೆಯಲ್ಲಿ ಯಾರಿಗೂ ಹೇಳದೆ ಹೊರಟು ಹೋದರು. ಈ ಬಾಲಕನ ಹೆಸರು ಶಿವನೆಂದು ಹೇಳುವರು. ಈ ಮಧ್ಯದಲ್ಲಿ ಒಂದು ವಿಚಿತ್ರವೂ ನಡೆಯಿತು. ಏನೆಂದರೆ ನಿದ್ದೆಡೆಯಲ್ಲಿ ಅರನೆಂಬ ವರನು ಮಲಗಿದ್ದನು ಎಂದು ಯಾರಿಗೂ ತಿಳಿಯದು. ಪ್ರಾತಃ ಕಾಲದಲ್ಲಿ ಈ ಕನ್ಯೆಯು ಈ ವರನನ್ನು ನೋಡಿ ನಾಚಿಕೆಪಟ್ಟು ತನ್ನ ತಾಯಿಯ ಬಳಿಗೆ ಹೋಗಿ ಸೇರಿದಳು. ಬಂಧುಗಳೆಲ್ಲ ಯಾರಿಗೂ ಈ ವಿಚಾರವು ಗೊತ್ತಾಗಲಿಲ್ಲ. ಬಳಿಕ ಆ ಕನ್ಯೆಯು ಸ್ನಾನವನ್ನು ಮಾಡಿ ಮಂಗಳ ಗೌರಿ ವ್ರತ ಸಂಬಂಧವಾದ ಲಡ್ಡುಗಳ ಬಾಗಿನವನ್ನು ಅವಳ ತಾಯಿಗೆ ಕೊಟ್ಟಿದ್ದಳು. ಆ ಪಾತ್ರೆಯ ಒಳಗಿದ್ದ ಮುತ್ತಿನ ಹಾರವನ್ನು ತನ್ನ ಮಗಳಿಗೆ ಕೊಟ್ಟಳು. ಈ ರೀತಿಯಾಗಿ ಸ್ವಲ್ಪ ದಿನಗಳು ಕಳೀತು. ಅನಂತರ ಆ ಕನ್ಯೆಯು ಋತುಮತಿಯಾದಳು. ಆ ಮಾರನೆಯ ದಿನ ಒಂದು ಹರನೆಂಬ ವರನು ಬಂದು ಸೇರಿದರು. ಇವನು ಬೇರೆಯವನೆಂದು ಯಾರಿಗೂ ಗೊತ್ತಾಗಲಿಲ್ಲ. ಆ ವರನ ತಾಯಿಯು ತನ್ನ ಮಗಳನ್ನು ಕುರಿತು, ಕುವರಿಯೇ, ನಿನ್ನ ಪತಿಯ ಬಂದಿರುವನು, ಅವನೊಂದಿಗೆ ಹೋಗಿ ಸೇರಿ ಶಯನ ಸುಖವನ್ನು ಹೊಂದಬಹುದು ಎಂದಳು. ಆ ಕುವರಿಯಾದರೂ ತಾಯಿಯನ್ನು ಕುರಿತು, ತಾಯಿಯೇ, ನನ್ನ ಮದುವೆ ಕಾಲದಲ್ಲಿ ಬಂದಿದ್ದ ವರನು ಇವನಲ್ಲ, ಆತನ ಲಕ್ಷಣಗಳು ಇವನಲ್ಲಿಲ್ಲ, ಆದ್ದರಿಂದ ಇವರೊಡನೆ ಕ್ರೀಡಾಪೇಕ್ಷೆಯು ನನಗಿಲ್ಲ ಎಂದು ಹೇಳಿದಳು. ಅಷ್ಟರಲ್ಲಿ ಅಲ್ಲಿ ಕುಳಿತಿದ್ದ ವರನು ಕಣ್ಣಿಗೆ ಕಾಣದಂತೆ ಮಾಯವಾದನು. ಈಗೊಂದು ಸೂತ ಪುರಾಣಿಕರು ಹೇಳಿದರು. ಮುಂದೆ ಏನು ನಡೆಯುತ್ತದೆಂದು ದ್ರೌಪದಿಯು ಕೇಳಲಾಗಿ ಆಗ ಸೂತ ಪುರಾಣಿಕರು ಹೇಳುತ್ತಾರೆ, ಅಳಿಯನು ಮಾಯವಾದುದನ್ನು ಕೇಳಿ ತಾಯಿ ತಂದೆಗಳು ವ್ಯಸನವುಳ್ಳವರಾಗಿ ತಮ್ಮ ಅಳಿಯನನ್ನು ಬರಮಾಡಲು ಊರ ಮುಂದೆ ಒಂದು ಅನ್ನಛತ್ರವನ್ನು ಕಟ್ಟಿಸಿದರು. ಒಂದಾನೊಂದು ದಿನ ಆ ಕನ್ನಿಕೆಯು ತನ್ನ ತಾಯಿಯನ್ನು ಕುರಿತು ತಾನು ಮಂಗಳಗೌರಿ ವ್ರತವನ್ನು ಮಾಡಬೇಕೆಂದು ಹೇಳುತ್ತಾಳೆ. ಆಗ ತಾಯಿಯು ಈ ವ್ರತ ವಿಧಿಯನ್ನು ಹೇಳತೊಡಗಿದಳು. ಶ್ರಾವಣ ಮಾಸದಲ್ಲಿ ಮೊದಲನೆಯ ಮಂಗಳವಾರ ದಿನ ಮಂಗಳ ಸ್ನಾನವನ್ನು ಮಾಡಿ ಶಾಂತ ಮನಸ್ಕಳಾಗಿ ಬಂಗಾರದಿಂದ ಮಾಡಿರತಕ್ಕ ಪ್ರತಿಮೆಯನ್ನು ಗಂಧ ಪುಷ್ಪಾದಿಗಳಿಂದಲೂ ಹರಿದ್ರಾ ಕುಂಕುಮಾಕ್ಷತೆಗಳಲ್ಲೂ ಆರಾಧನೆಯನ್ನು ಮಾಡಿ ಪೂರ್ವಕ್ಕೆ 2 ದೀಪಗಳನ್ನು ಹಚ್ಚಬೇಕು ಅಥವಾ 16 ದೀಪಗಳನ್ನಾದರೂ ಹಚ್ಚಬೇಕು. ಉತ್ತಮವಾದ ಫಲ ಪುಷ್ಪ ತಾಂಬೂಲಾದಿಗಳಿಂದ ಬ್ರಾಹ್ಮಣನನ್ನು ಪೂಜಿಸಿ ಆಶೀರ್ವಾದವನ್ನು ಪಡೆಯಬೇಕು. ಹೀಗೆ ವ್ರತವನ್ನು 5 ವರ್ಷಗಳವರೆಗೆ ಮಾಡಿ ಅನಂತರ ಉದ್ಯಾಪನೆಯನ್ನು ಮಾಡಬೇಕು ಹೀಗೆಂದು ತಾಯಿಯು ಹೇಳಿದಳು. ಈ ಕನ್ನಿಕೆಯಾದರೂ ಹಾಗೆಯೇ ಮಾಡುತ್ತಾ ಇಲ್ಲಿಗೆ ಯಾವ ಅತಿಥಿಗಳೂ ಬಂದರೂ ಅವರನ್ನು ಅನ್ನೋದಕಗಳಿಂದ ಸತ್ಕರಿಸುತ್ತಿದ್ದಳು. ಹೀಗೆ ಇರುವಲ್ಲಿ ಶಿವನೆಂಬ ಮೊದಲನೆಯವರನು ಅವನ ಸೋದರ ಮಾವನು ತನ್ನ ಅನೇಕ ಯಾತ್ರೆಗಳನ್ನು ಮಾಡಿದರು. ಶಿವನಿಗೆ 16ನೇ ವರ್ಷ ತುಂಬುವ ದಿನಕ್ಕೆ ಸರಿಯಾಗಿ ಮೃತ್ಯು ಬಂದೊದಗುವುದಕ್ಕೆ ಅವನ ಸೋದರ ಮಾವನು ಅರಿತಿದ್ದನು. ಅಷ್ಟು ಅರಿತು ಅವನು ಏನು ಮಾಡದ ಅಂದರೆ ಹೊತ್ತಿಗೆ ಅವನು ಮಣಿಕರ್ಣಿಕಾ ತೀರಕ್ಕೆ ಬಂದು ಸೇರಿದನು. ಅಲ್ಲಿ ಗಂಗೆಯಲ್ಲಿ ಮಿಂದು ಅನೇಕ ಭೂದಾನಗಳನ್ನು ಮಾಡಿದನು. ಇವರ ಸೋದರ ಮಾವನು ಕೂಡ ಇವನಿಗೆ ಮೃತ್ಯುಕಾಲ ಒದಗಿತ್ತೆಂದು ದುಃಖಿಸುತ್ತಿದ್ದನು. ಆ ಕಾಲಕ್ಕೆ ಸರಿಯಾಗಿ ಪಾರ್ವತಿ ಪರಮೇಶ್ವರನು ದಿವ್ಯವಾದ ಋಷಭವನ್ನೇರಿ ಕೋಟಿ ಸೂರ್ಯಪ್ರಕಾಶದಿಂದ ಬೆಳಗುತ್ತಾ ಆ ಬಾಲಕನ ಹತ್ತಿರ ಬಂದರು. ಆಗ ಭವಾನಿಯು ಪತಿಯನ್ನು ಪ್ರಾರ್ಥಿಸುತ್ತಾಳೆ, ಲೋಕ ಬಂಧುವಾದ ಪರಮಾತ್ಮನೇ,
ಈ ಬಾಲಕನು ತನ್ನ ಭಕ್ತನು, ಈ ಬಾಲಕನ ಹೆಂಡತಿಯು ನನ್ನ ವ್ರತವನ್ನು ಅಂದರೆ ಮಂಗಳಗೌರಿ ವ್ರತಾಚರಣೆಯನ್ನು ಮಾಡಿ ನನ್ನನ್ನು ಮೆಚ್ಚಿಸಿದ್ದಾಳೆ. ಈ ಬಾಲಕನಿಗೆ ಬಂದಿರತಕ್ಕ ಮರಣದ ಕಾಲವನ್ನು ತಪ್ಪಿಸಿ ನನಗಾಗಿ ಇವನನ್ನು ಕಾಪಾಡಬೇಕೆಂದು ಕೇಳಿಕೊಂಡಳು. ಈಶ್ವರನು ಸಂತುಷ್ಟನಾಗಿ ಆಗಬಹುದೆಂದು ಅಂತ ಅರಸ್ತಾನೆ. ಆ ಕೂಡಲೇ ಬಾಲಕನು ನೀರಿನಿಂದ ಮೇಲುಗಡೆಗೆ ಮೆಲ್ಲನೆ ಬಂದು ಬಿಟ್ಟನು. ಇದನ್ನು ಶಿವನು ಸೋದರಮಾವನು ಕಂಡು ಸಂತೋಷದಿಂದ ಈ ಬಾಲಕನೊಂದಿಗೆ ತನ್ನ ಊರಿಗೆ ಪ್ರಯಾಣ ಮಾಡಿಕೊಂಡು ಬರುತ್ತಿದ್ದನು. ದಾರಿಯಲ್ಲಿ ಶಿವನಿಗೆ ಮದುವೆಯಾಗಿದ್ದ ಊರಿನ ಬಾಗಿಲು ಬಳಿ ಬಂದು ಸೇರಿದರು. ಅಲ್ಲಿದ್ದ ಅನ್ನಛತ್ರಕ್ಕೆ ತಾವು ಅತಿಥಿಗಳಾಗಿ ಹೋದರು. ಈ ಕನ್ಯೆಯು ಊಟಕ್ಕೆ ಬಡಿಸುತ್ತಿದ್ದಳು. ಈಕೆಯು ಕೈಯಲ್ಲಿಟ್ಟುಕೊಂಡಿದ್ದ ಉಂಗುರವನ್ನು ನೋಡಿದ ಕೂಡಲೇ ಇವಳು ತನ್ನ ಹೆಂಡತಿ ಎಂದು ಶಿವಸ್ವಾಮಿಗೆ ಗೊತ್ತಾಯಿತು. ಕನ್ಯೆಯು ಕೂಡಲೇ ತನ್ನ ತಾಯಿಯ ಬಳಿಗೆ ತಡಮಾಡದೆ ಹೋಗಿ ನಡೆಯುತ್ತಾ ವೃತ್ತಾಂತವನ್ನೆಲ್ಲ ತಿಳಿಸಿ ಈತನೇ ತನ್ನ ಪತಿಯೆಂದು, ಈತನಿಗೆ ಮರಣಕಾಲ ಪ್ರಾಪ್ತವಾಗುತ್ತೆಂದು, ತಾನು ಆಚರಿಸಿದ ಮಂಗಳಗೌರವದಿಂದ ಪಾರ್ವತಿ ಪರಮೇಶ್ವರರು ಪ್ರಸನ್ನರಾಗಿ ಬಂದು ಇವನಿಗೆ ದೀರ್ಘಾಯುಷ್ಯವನ್ನು ಕೊಟ್ಟು ಕಾಪಾಡಿದನೆಂದು ಹೇಳ್ತಾಳೆ. ಈ ಸುಮಂತನಾದೆಯೋ ಈ ಸುದ್ದಿಯನ್ನು ಕೇಳಿ ಆನಂದ ಪರವಶಾಗಿ ನೀನು ಯಾರೆಂಬ ಗುರುತನ್ನು ತೋರಿಸಬೇಕೆಂದು ಕೇಳಲು, ಹಾಗೆಯೇ ಆಗಲೆಂದು ಆ ಬಾಲಕನು ಮನೆಗೆ ಬಂದು ತನ್ನ ರಹಸ್ಯ ಸ್ಥಳದಲ್ಲಿ ಇಟ್ಟಿದ್ದ ಉಂಗುರವನ್ನು ತಾನು ತೋರಿಸಿದನು. ಇವನೇ ತಮ್ಮ ಅಳಿಯನೆಂದು ಗೊತ್ತಾದ ಬಳಿಕ ಅತ್ಯಂತ ಸಂತೋಷದಿಂದ ಅಳಿಯನನ್ನು ಆಧರಿಸಿ ಆತನ ಸೋದರಮಾವನನ್ನು ಮರ್ಯಾದೆಯಿಂದ ಕಂಡು ಅನೇಕ ಉಡುಗೆ ತೊಡುಗೆಗಳಿಂದ ಸತ್ಕರಿಸಿದರು. ಬಳಿಕ ಶುಭ ಮುಹೂರ್ತದಲ್ಲಿ ಮಗಳನ್ನು ಅಳಿಯನನ್ನು ಮತ್ತು ಸೋದರಮಾವನನ್ನು ಪ್ರಯಾಣ ಮಾಡಿಸಿದರು. ಈ ಮೂವರು ಬಹಳ ಸಂತೋಷದಿಂದ ತಮ್ಮ ಪಟ್ಟಣಕ್ಕೆ ಬಂದು ಸೇರಿದರು. ಪಟ್ಟಣದ ಜನರೆಲ್ಲ ಇವರನ್ನು ನೋಡಿದ ಕೂಡಲೇ ಪರಮಾನಂದವಾಯಿತು. ಬಳಿಕ ತಂದೆಯ ಸುಮಂತನಿಗೆ ಈ ಮೂವರು ಯೋಗಕ್ಷೇಮವನ್ನು ಇವರ ವರ್ತಮಾನವನ್ನು ಕೇಳಿ ಸಂತೋಷದಿಂದ ಮನೆಗೆ ಕರೆದುಕೊಂಡು ಹೋದನು. ಮಗನಾದ ಶಿವಸ್ವಾಮಿಯು ಮರಣದಿಂದ ಬಿಡುಗಡೆಯನ್ನು ಹೊಂದಿ ದೀರ್ಘಾಯುಷ್ಯನ್ನು ಪಡೆದು ಅನುರೂಪಳಾಗಿ ಕನ್ಯಾಮಣಿಯನ್ನು ಸೇರಿಸಿ ಕ್ಷೇಮವಾಗಿ ಊರನ್ನು ಸೇರುವುದರಿಂದ ತಾಯಿಯಾದ ಧನವತಿಗೆ ತಂದೆಯಾದ ಸುಮಂತನಿಗೂ ಬಹಳ ಸಂತೋಷವನ್ನುಂಟು ಮಾಡಿತು. ಸೂತ ಪುರಾಣಿಕರು ದ್ರೌಪದಿಗೆ ಹೇಳಿದರು. ಇದನ್ನು ಕೇಳಿದ ಮೇಲೆ ದ್ರೌಪದಿಯು ಕೂಡ ಭಕ್ತಿಯಿಂದ ಈ ವ್ರತವನ್ನು ಆಚರಿಸಿದಳು. ಕೇಳು ದ್ರೌಪದಿಯೇ, ಇವರಲ್ಲಿ ಯಾರು ಈ ವ್ರತವನ್ನು ಭಕ್ತಿಯಿಂದ ಮಾಡಿ ಕಥೆಯನ್ನು ಕೇಳುತ್ತಾರೆಯೋ ಇವರಿಗೆ ಧನಧಾನ್ಯ ಸಂಪತ್ತುಗಳು ಉಂಟಾಗುವುದಲ್ಲದೆ ದೀರ್ಘ ಸೌಮಂಗಲ್ಯ ವೃದ್ಧಿಯು ಸಿದ್ಧಿಸಿ ಪುತ್ರ ಪೌತ್ರ ಬಂಧುವರ್ಗದಿಂದ ಕೂಡಿ ಸುಖವಾಗಿರುತ್ತಾರೆಂದು ಭವಿಷ್ಯೋತ್ತರ ಪುರಾಣಿಕ ಸೇರಿದ ಸ್ಕಂದ ಈ ಸಂವಾದದ ಶ್ರಾವಣ ಮಂಗಳಗೌರಿ ವ್ರತ ಕಥೆ ಇಲ್ಲಿಗೆ ಮುಗಿಯುತ್ತೆ. ನಾವು ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 18/8/2026 ಮಂಗಳವಾರ, ಶ್ರೀ ಫಲಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು ಶ್ರಾವಣ ಮಾಸ, ಶುಕ್ಲಪಕ್ಷ, ತಿಥಿ ಷಷ್ಠಿ, ರಾತ್ರಿ 7:10, ನಕ್ಷತ್ರ ಚಿತ್ತೆ, ಬೆಳಗ್ಗೆ 7:28, ಮಳೆ ಮಖ 1ನೇ ಪಾದ, ರಾಹುಕಾಲ 3:35 5:09, ಗುಳಿಕ ಕಾಲ 12:27 2:1, ಯಮನ ಕಾಲ 9:19 10:53. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಿಕ್ಕಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.